ಟಿಕ್ಸ್ ಎಲ್ಲರೂ ಮನೆಗೂ ಒಂದೇ ಪ್ರಾಬ್ಲಮ್. ನಾಯಿ ಸಾಕಿರೋರಿಗೆ, ಬೆಕ್ಕು ಸಾಕಿರೋರಿಗೆ ಟಿಕ್ಸ್ ಆ್ಯಂಡ್ ಫ್ಲೀಸ್ ಅಟ್ಯಾಕ್ ಮಾಡಿ ಅದಕ್ಕಂತಾನೆ ನಾನು ಚೋಟ್ ಮೆಣಸಿನ್ಕಾಯಿ ತಂದಿದ್ದೀನಿ. ವಿಡಿಯೋ ಕೊನೆಯವರೆಗೂ ನೋಡಿ. ನಮ್ಮ ಅಕೌಂಟ್ನ ಫಾಲೋ ಮಾಡಿಲ್ಲ ಅಂದರೆ ಫಸ್ಟ್ ಫಾಲೋ ಮಾಡ್ಕೊಳ್ಳಿ. ಇವತ್ತು ಜಿಮ್ಮಲ್ಲಿ ವರ್ಕೌಟ್ ಮುಗಿಸ್ಕೊಂಡು ನಾನು ನಮ್ಮ ಕೋಚು ಸೀದಾ ಹೊರಟಿದ್ದು ಚಿಕನ್ ಅಂಗಡಿಗೆ. ಜೊತೆಗೆ ಇವತ್ತು ಒಂದು ಶಿಡ್ಸು ತುಂಬಾ ಮ್ಯಾಟಿಂಗ್ ಮಾಡ್ಕೊಂಡು ಬಂದುಬಿಟ್ಟಿದ್ರು. 0 ಕಟ್ ಮಾಡಿಸಿ ಕಳಿಸಿದ್ವಿ. ಹಾಗೆ ವಾಟ್ಸಪ್ ನೋಡಿದ್ರೆ ಒಂದು ಕ್ಲೈಂಟ್ ಅಪ್ಡೇಟ್ ಬಂದಿತ್ತು, ನಮ್ಮ ಬೆಕ್ಕು ಈ ರೀತಿ ಆಗಿದೆ 3 ತಿಂಗಳಾದಮೇಲೆ ಅಂತ. ಹೇಗಿದೆ ಬೆಕ್ಕು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟು ಟ್ರೈನಿಂಗ್ ಸ್ಟಾರ್ಟ್ ಆಗಿತ್ತು ನಮ್ಮ ಕೈರವನ್ಗೆ, ನನ್ನ ತಮ್ಮನ ಕಡೆಯಿಂದ. ಟ್ರೈನಿಂಗ್ ನೋಡಿ ಈ ರೀತಿ ಇರುತ್ತೆ. ನಮ್ಮದೆಲ್ಲ ಪಾಸಿಟಿವ್ ಬೇಸ್ಡ್ ಆಗಿರುತ್ತೆ. ಯಾರೆಲ್ಲ ಟ್ರೈನಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀರಾ ಕೈಂಡ್ಲಿ DM ಮಾಡಿ. ಈಗ ಡೈರೆಕ್ಟ್ ಮ್ಯಾಟ್ರಿಗೆ ಬಂದರೆ ಟಿಕ್ಸ್ಗೆ ಏನಪ್ಪ ಸೊಲ್ಯೂಷನ್ ಅಂದರೆ ಇವೆಲ್ಲ ಸ್ಪ್ರೇ ಬರುತ್ತೆ, ಟಾಪಿಕಲ್ ಸ್ಪ್ರೇ ಅಂತ, ಫಿಪ್ರೋನಿಲ್ಸು, ಜೊತೆಗೆ ಸ್ಪಾಟ್ ಆನ್ ಅಂತ. ಇದನ್ನು ಯೂಸ್ ಮಾಡೋದ್ರಿಂದ ನಾಯಿಗೆ ತುಂಬ ಯೂಸ್ ಮಾಡೋದು ಹೇಗೆ ಅಂತ ಕೇಳೋದಾದ್ರೆ ಫೆವಿಸ್ಟಿಕ್ ಥರ ಬರುತ್ತೆ. ಓಪನ್ ಮಾಡಿ ತಲೆ ಮೇಲೊಂದು, ನೆಕ್ ಮೇಲೊಂದು, ಬೆನ್ನ ಮೇಲೊಂದು, ಬಾಲದ ಮೇಲೊಂದು ಒಂದೊಂದು ಡ್ರಾಪ್ ಹಾಕೊಂಡು ಬಂದರೆ ಸಾಕು, ಖಂಡಿತ ಕ್ಯೂರ್ ಆಗಿ. ಹೇಗೆ ಬರುತ್ತೆ ಈ ಟಿಕ್ಸ್ ಆ್ಯಂಡ್ ಫ್ಲಿಕ್ಸ್ ಅಂತ ಕೇಳೋದಾರೆ, ವಾಕಿಂಗ್ ಕರ್ಕೊಂಡು ಹೋಗಿರ್ತೀರಾ, ಅಲ್ಲಿ ಯಾವುದೋ ಗ್ರಾಸ್ನ ಸ್ಮೆಲ್ ಮಾಡೋದಾಗಿರ್ಬೋದು, ಬೇರೆ ನಾಯಿನ ಮಾತಾಡ್ಸೋದಾಗಿರ್ಬೋದು, ಇಲ್ಲ ಟಿಕ್ಸ್ ಆ್ಯಂಡ್ ಫ್ಲಿಸ್ ಹಾರ್ಕೊಂಡು ಕೂಡ ಬರ್ಬೋದು. ಜೊತೆಗೆ ನೀವು ನಿಮ್ಮ ಮನೇಲೂ ಕೂಡ ಗಮನಿಸ್ಬೋದು, ಗೋಡೆ ಮೇಲೆಲ್ಲ ಏನು ಪ್ರಾಬ್ಲಮ್ ಆಗುತ್ತೆ ಇದರಿಂದ ಅಂತ ಕೇಳೋರಿಗೆ ಈ ವೀಕೆಂಡಲ್ಲಿ ವೀಡಿಯೋ ಸಿಗುತ್ತೆ. ಫಸ್ಟ್ ಫಾಲೋ ಮಾಡ್ಕೊಳ್ಳಿ.